ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುನೀತಾ ನಾಯ್ಕ್ ಅಫಿಷಿಯಲ್ ಚಾನಲ್. ಸೊ ನಾನಿವತ್ತು ತುಂಬ ಯೂಸ್ಫುಲ್ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಸೊ ಮಾರ್ಚಲ್ಲಿ SSLC ಆ್ಯಂಡ್ PUC ಎಕ್ಸಾಮ್ ನಡೀತಾ ಇರೋದ್ರಿಂದ ಸೊ ಕೆಲವೊಂದು ಟಿಪ್ಸ್ ಹೇಗೆ ರೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಈ ವಿಡಿಯೋನ ಯಾರು ನೋಡ್ತಿದ್ದೀರಾ ಲೈಕ್ಸ್ ಆದಷ್ಟು ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರಿಗೆ ರಿಯಲಿ ನೆಸಸರಿ ಆ್ಯಂಡ್ ಯೂಸ್ ಇದೆಯೋ ಪ್ಲೀಸ್ ಶೇರ್ ಮಾಡಿ. ಓಕೆನಾ, ವಿಡಿಯೋನ ಶುರು ಮಾಡೋಣ. SSLC ಮಕ್ಕಳಿಗೆ ಟಿಪ್ಸ್ನ ಶುರು ಮಾಡ್ತೀನಿ. ಫಸ್ಟ್ ಒನ್, ಅಂಡರ್ಸ್ಟ್ಯಾಂಡ್. ಸೊ ನೀವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಆ್ಯಂಡ್ ಸಿಲೆಬಸ್ ಏನೇನೆಲ್ಲ ಇದೆ ಆ್ಯಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಈ ಮೂರನ್ನ ಫೋಕಸ್ ಮಾಡಬೇಕು. ಪ್ಯಾಟ್ರನ್ ಹೇಗೆ ಕೊಟ್ಟಿದ್ದಾರೆ ಅಂತ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಲ್ವೇಸ್ ಸಾಲ್ವ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಯಾವುದೋ ಒಂದು ಆರ್ ಎರಡು ಸಬ್ಜೆಕ್ಟಲ್ಲಿ ನೀವು ಔಟ್ ಆಫ್ ಸಿಲೆಬಸ್ ಥರ ಅಂದರೆ ಸ್ವಲ್ಪ ಹಂಗೋ ಹಿಂಗೋ ಬರ್ಬೋದು ಮಿಕ್ಸಪ್ ಆಗಿ. ಬಟ್ ಮ್ಯಾಕ್ಸಿಮಮ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಒಂದು 5 ಇಯರ್ಸ್ದು ಆರ್ 2 ಇಯರ್ಸ್ದು ರೆಫರ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಬೆನಿಫಿಟ್ ಆಗುತ್ತೆ. ಅದರಿಂದನೇ ನೀವು ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂದ್ರೂ ಜಸ್ಟ್ ಪಾಸ್ ಆದರೂ ಆಗ್ತೀರಾ. ಓಕೆನಾ, ಎಕ್ಸಾಮ್ ಪ್ಯಾಟ್ರನ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಸಿಲೆಬಸ್ ಏನೇನೆಲ್ಲ ಇದೆ, ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಆ್ಯಂಡ್ ಟೀಚರ್ಸು ಇಂಪಾರ್ಟೆನ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನೂ ರೀಡ್ ಮಾಡ್ಕೋಬೇಕು. ಆಮೇಲೆ ಪ್ಯಾಟ್ರನಲ್ಲಿ ಯಾವ್ಯಾವ ಥರದ್ದು ಏನೇನು ಕೇಳಿದ್ದಾರೆ ಅನ್ನೋದು ನೋಡ್ಕೋಬೇಕು. ಆ್ಯಂಡ್ ಸಿಲೆಬಸ್ಸಲ್ಲಿ ಯಾವ ಥರದ್ದು ಏನು ಯೂಸ್ಫುಲ್ಲಾಗಿ ನಿಮಗೆ ಅನಿಸುತ್ತೆ ಕೆಲವೊಂದು, ಇದು ತುಂಬ ಇಂಪಾರ್ಟೆಂಟ್ ಅಂತ, ಅದು ಮೇಕ್ ಎ ನೋಟ್ ಆಫ್ ಇಟ್. ಆ್ಯಂಡ್ ಪ್ರಿವಿಯಸ್ ಕ್ವಶನ್ ಪೇಪರ್ಸು. ಓಕೆನಾ, ಈ ಮೂರು ನೀವು ತುಂಬ ಈಸಿಯಾಗಿ ಮೈಂಡ್ಗೆ ಹಾಕ್ಕೊಂಡು ತುಂಬ ಸ್ಟ್ರಾಂಗಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆನಾ. ದೆನ್ ಸೆಕೆಂಡ್ ಪಾಯಿಂಟ್, ಪ್ಲ್ಯಾನ್. ಸೊ ನಿಮ್ಮ ಪ್ಲ್ಯಾನ್ ಹೆಂಗಿರಬೇಕು ಅಂದರೆ ಅದು ಮೈಂಡಲ್ಲೇ ಫಿಕ್ಸ್ ಮಾಡ್ಕೋಬೇಕು. ಇವತ್ತಿನ ದಿನ ಸೊ ನಿಮಗೆ ರಜೆ ಕೊಟ್ಟಿರ್ತಾರೆ ಒಂದು 5 ಡೇಸೋ 10 ಡೇಸೋ, ಆವತ್ತಿಂದ ನೀವು ಇಷ್ಟು ಅವರ್ಸ್ಗೆ ಇಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡೋಕ್ಕೆ ನೋಡಬೇಕು. ಅದೆಷ್ಟು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಅವ್ರ ನಿಮ್ಮ ಪೇರೆಂಟ್ಸ್ಗೆ ತೋರಿಸಲಿಕ್ಕೆ ಟೈಮ್ ಟೇಬಲ್ನ ಹಾಕ್ಕೋಬೇಡಿ. ಓಕೆನಾ, ಇದೆಲ್ಲ ಮೈಂಡ್ ಪ್ಲ್ಯಾನ್ ಇರಬೇಕು. ಓಕೆನಾ, ಪ್ಲ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು. ಆ ಥರ ನಿಮ್ಮ ಪ್ಲ್ಯಾನ್ನ ನೀವು ರೆಡಿ ಮಾಡ್ಕೋಬೇಕು. ಸೊ ಮನಸ್ಸಿದ್ದರೆ ಮಾರ್ಗ ಎಲ್ಲ ನಮ್ಮಲ್ಲೇ ಇರುತ್ತೆ. ಸೊ ನೀವು ಪ್ಲ್ಯಾನ್ನ ನೀವು ಮಾಡ್ಕೊಳ್ಳಿ, ಹೇಗೆ ಸ್ಟಡಿ ಮಾಡೋದು ಅಂದ್ಬಿಟ್ಟು. ಓಕೆನಾ. ಥರ್ಡ್ ಪಾಯಿಂಟ್, ಸ್ಟಡಿ ಮೆಟೀರಿಯಲ್. ಸೊ ಸ್ಟಡಿ ಮೆಟೀರಿಯಲ್ ನಿಮ್ಮ ಟೀಚರ್ಸ್ ಪ್ರೊವೈಡ್ ಮಾಡಿರ್ತಾರೆ, ಎಲ್ಲ ನೀವು ಯಾವುದಾದ್ರೂ ಮೆಟೀರಿಯಲ್ನ ರೆಫರು ಮಾಡ್ತಿರ್ತೀರ ಆ್ಯಂಡ್ ಅವರು ನೋಟ್ಸನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಎಲ್ಲನೂ ಅಕಾರ್ಡಿಂಗ್ ಟು ಯೋರ್ ಪ್ಲ್ಯಾನ್ ತುಂಬ ಯೂಸ್ಫುಲ್ಲಾಗಿರೋ ಮೆಟೀರಿಯಲ್ಸ್ನ ನಿಮ್ಮ ಹತ್ರ ಸೇಫಾಗಿ ಇಟ್ಕೊಂಡು ಅದನ್ನು ರೀಡ್ ಮಾಡ್ಕೋಬೇಕು. ತುಂಬ ಬ್ರೈನ್ ಯೂಸ್ ಮಾಡಬೇಕು. ಓಕೆನಾ. ಫೋರ್ತ್ ಪಾಯಿಂಟ್, ಸಬ್ಜೆಕ್ಟ್. ಅಂದರೆ ನೀವು ಯಾವ ಸಬ್ಜೆಕ್ಟು ಹೇಗೆ ರೀಡ್ ಮಾಡಬೇಕು. ಇವಾಗ ಥಿಯರಿ ಸಬ್ಜೆಕ್ಟ್ನ ನಾವು ಸ್ಟೋರಿ ಕಾನ್ಸೆಪ್ಟ್ಸ್ನ ರೀಡ್ ಮಾಡಿಬಿಟ್ಟು ಹಂಗೆ ಮೈಂಡಲ್ಲಿ ಹಾಕ್ಕೋಬೇಕು. ಓಕೆನಾ, ಮೈಂಡಲ್ಲಿ ಇಟ್ಕೋಬೇಕು. ವಾಟ್ ಎವರ್ ಯು ರೀಡ್ ಜಸ್ಟ್ ಕೀಪ್ ಇನ್ ಮೈಂಡ್. ಓಕೆ, ಅದು ಮೈಂಡಲ್ಲಿ ಯಾವಾಗಲೂ ತುಂಬ ಕ್ಯಾಲ್ಕುಲೇಷನ್ ಇರಬೇಕು. ಓಕೆನಾ. ಸಬ್ಜೆಕ್ಟ್ ಅಂತ ಬಂದಾಗ ಇವಾಗ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ, ಮ್ಯಾಥ್ಸ್ ಬಂದು ಫಾರ್ಮುಲಾಸ್ ಇರುತ್ತೆ, ಸೈನ್ಸ್ ಬಂದು ಫಾರ್ಮುಲಾಸ್ ಇರುತ್ತೆ. ಕೆಲವೊಂದು ನಾವು ಪ್ರಾಕ್ಟಿಕಲ್ಲಾಗಿ ವರ್ಕೌಟ್ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಫಾರ್ಮುಲಾಸ್ ಎಲ್ಲ ಬೈಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಥಿಯರಿ ಪಾರ್ಟ್ ಬಂದಾಗ ಕೆಲವೊಂದು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು
ಥಿಯರೀಸ್ ನನಗೆ ಮೈಂಡಲ್ಲಿ ಇಟ್ಕೊಳ್ಬೋದು. ಓಕೆನಾ. ಕೆಲವೊಂದು ಎಷ್ಟು ರೀಡ್ ಮಾಡಿದ್ರೂ ಅರ್ಥ ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಬೈಟ್ ಮಾಡಬೇಡಿ ಅಷ್ಟೇ ಅಲ್ವಾ. ಸೊ ನಿಮ್ಮ ಟೆಕ್ನಿಕ್ಕನ್ನ ನೀವು ಯೂಸ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಎಲ್ಲ ನಮ್ಮಿಂದನೇ ಸಾಧ್ಯ. ಅಂದರೆ ಯಾರು ಈ ವಿಡಿಯೋ ನೋಡ್ತಿದ್ದೀರ ಸ್ಟೂಡೆಂಟ್ಸು, ಸೊ ಇದು ಅವರಿಂದನೇ ಸಾಧ್ಯ. ಬಿಕಾಸ್ ಅವ್ರು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದನೇ ಎಲ್ಲ ಸಾಧ್ಯ. ಓಕೆನಾ. 5th ಪಾಯಿಂಟ್ ಸ್ಟಡಿ. ಸೊ ಸ್ಟಡಿ. ಸೊ SSLC ಮಕ್ಕಳಿಗೆ ಆಫ್ಕೋರ್ಸ್ ಟೀಚರ್ಸ್ ತುಂಬ ನ್ಯೂ ಆಗಿ ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ ಇರೋದ್ರಿಂದ ಟೀಚರ್ಸು ಕ್ಲಾಸ್ ರೂಮಲ್ಲಿ ಪ್ರಿಪೇರ್ ಮಾಡ್ತಾರೆ ಗ್ರೂಪ್ ಡಿಸ್ಕಷನ್ಸಲ್ಲಿ. ಆ್ಯಂಡ್ ಸಪ್ರೇಟಾಗಿ ಎಲ್ಲ ಮಕ್ಕಳಿಗೂ ಒಂದೊಂದು ಲೀಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಇಷ್ಟು ದಿನಕ್ಕೆ ಇಷ್ಟಿಷ್ಟು ಪ್ರಿಪೇರ್ ಆಗಬೇಕು ಅಂತ. ಸೊ ನೀವು ಜಸ್ಟ್ ನಿಮ್ಮ ಟೀಚರ್ಸ್ನೂ ಫಾಲೋ ಆಗಬೇಕು ಗೈಡೆನ್ಸ್. ಓಕೆನಾ. ಗೈಡೆನ್ಸ್ ಪೇರೆಂಟ್ಸ್ ಆಗಲಿ ನಿಮ್ಮ ಜೊತೇಲಿ ಯಾರ್ಯಾರು ಇರ್ತಾರೋ ಅವ್ರು ಏನು ಹೇಳ್ತಾರೋ ತುಂಬ ಅಬ್ಸರ್ವ್ ಮಾಡಿ ನಿಮಗೆ ಹೇಳೋದು ಅವ್ರು ಇಷ್ಟ ಆಗಿಲ್ಲ ಅಂದ್ರೂ ಬಿಕಾಸ್ ಆಫ್ ಯುವರ್ ಫ್ಯೂಚರ್ ಸೇಕ್ ನೀವು ಲಿಸನ್ ಮಾಡಲೇಬೇಕು. ಬಿಕಾಸ್ ಇದು ಟರ್ನಿಂಗ್ ಪಾಯಿಂಟ್ ಅಲ್ವಾ. ಸೊ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ನಮ್ಮ ಜೊತೆಯಲ್ಲಿ ಯಾರೇ ಇರೋರು ಇರಲಿ, ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ, ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ. ಸೊ ನೀವು ಮಾಡಲೇಬೇಕಾಗತ್ತೆ. ಓಕೆನಾ. ಟೀಚರ್ಸ್ ನೋಟ್ಸ್ ಪ್ರೊವೈಡ್ ಮಾಡ್ತಾರೆ. ಅವರು ಕಾನ್ಸೆಪ್ಟ್ಸ್ ಕೊಟ್ಟು ಇಷ್ಟು ದಿನಕ್ಕೆ ಇಷ್ಟು ಓದಬೇಕು ಅಂತ ಹೇಳಿರ್ತಾರೆ. ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವರು ಸ್ಪೆಷಲ್ ಕ್ಲಾಸ್ ಇಟ್ಕೊಂಡಾಗ ನೀವು ಅಟೆಂಡ್ ಮಾಡಬೇಕು. ಬಿಕಾಸ್ ತುಂಬ ಡಿಸ್ಕಷನ್ಸ್ ಮಾಡ್ತಾರೆ ಪ್ರೀವಿಯಸ್ ಕ್ವಶನ್ ಪೇಪರ ಬಗ್ಗೆ ಆಗಲಿ ಆ್ಯಂಡ್ ಅಟ್ ಪ್ರೆಸೆಂಟ್ ಇರೋ ಏನಾದರೂ ಆಗಲಿ. ಸೊ ಅದರಿಂದ ನೀವು ತುಂಬ ತಿಳ್ಕೊತೀರಾ. ಆ್ಯಂಡ್ ಮನೇಲಿ ಬಂದು ಅದನ್ನು ರೀಕ್ಯಾಪ್ ಮಾಡ್ಕೋಬೇಕು, ರಿವಿಷನ್ ತೊಗೋಬೇಕು, ಓದ್ಕೋಬೇಕು. ಓಕೆನಾ. ರಿವಿಷನ್ ಈಸ್ ವೆರಿ ಬೆಸ್ಟ್ ಪಾರ್ಟ್. ಹೇಗೆ ಅಂದರೆ ನೀವು ಓದಿದ್ದೆಲ್ಲ ಇನ್ನೊಂದು ಸತಿ ರಿವಿಷನ್ ಮಾಡೋದ್ರು ಅದು ಮೈಂಡಲ್ಲಿ ಹಂಗೆ ಉಳಿಯುತ್ತೆ. ಅದು ಬೆಸ್ಟ್. ಓಕೆನಾ. ಟ್ರೈ ಮಾಡೋದಲ್ಲ, ಮಾಡಲೇಬೇಕು ಅಂತ ಮನಸ್ಸು ನಿಮ್ಮದಾಗಬೇಕು ಅಷ್ಟೇ. ಸೊ 6th ಪಾಯಿಂಟ್ ರೆಗ್ಯುಲರಾಗಿ ರೀಡ್ ಮಾಡಬೇಕು. ರೆಗ್ಯುಲರ್ಲಿ. ಓಕೆನಾ. ಸೊ ಎಕ್ಸಾಮ್ ಹತ್ರ ಬಂದಿದ್ದಾಗ ನೀವು ಡೈಲಿನೂ ರೀಡ್ ಮಾಡಿ ಅದು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ಸ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇಸ್ ಬೆಸ್ಟ್ ಪಾರ್ಟ್. ಸೊ ನೀವು ಹಂಗನ್ಬಿಟ್ಟು 24/7 ರೀಡ್ ಮಾಡ್ತಾ ಹೋಗ್ಬೇಡಿ. ನಿಮ್ಗೊಂಥರ ರೆಸ್ಟ್ಲೆಸ್, ಒಂಥರ ಮೈಂಡ್ ಒಂಥರ ಆಗುತ್ತೆ. ಸೊ ಬ್ರೇಕ್ ತಗೊಳ್ಳಿ, ಆರಾಮಾಗಿ ಟಿ ವಿನೋ ಆಚೆನೋ ಸ್ವಲ್ಪ ಓಡಾಡಿ, ಆಮೇಲೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಹೇಗೇನು ಸ್ಟಾರ್ಟಪ್ ಮಾಡ್ಕೊಳ್ಳಿ. ಓಕೆನಾ. 7th ಒನ್ ಮೇಂಟೈನ್ ಗುಡ್ ಹೆಲ್ತ್. ಅಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಬರ್ತಿದೆ ಅಂತ ಫುಲ್ಲು ತುಂಬ ಭಯ ಪಟ್ಬಿಟ್ಟು ಪ್ಯಾನಿಕ್ ಅಂತೂ ಆಗಲೇಬೇಡಿ. ಇದೊಂದು ದೊಡ್ಡ ಏನಿಲ್ಲ. ಸೊ ಎಲ್ಲರೂ ಇದು ಫೇಸ್ ಮಾಡಿ ಬಂದಿರೋದೆ. SSLC ತುಂಬ ಜನ ಫೇಸ್ ಮಾಡಿ ಬಂದಿರೋದೆ. ಇದೇನು ದೊಡ್ಡ ಇದಲ್ಲ. ನೀವು ಕಾನ್ಫಿಡೆಂಟಾಗಿ ಎಲ್ಲ ಓದಿ ಇದೆಲ್ಲ ಪ್ರಿಪೇರ್ ಆಗಿದ್ದೀರಾ. ನಿಮ್ಮ ಮೈಂಡಿಗೆ ನೀವು ಓದಿದರೆ ಫುಲ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ನೀವು ಆರಾಮಾಗಿ ಫುಡ್ಡು ರೆಗ್ಯುಲರಾಗಿ ಹೆಂಗೆ ತೊಗೊತಾ ಇದ್ರೋ ಡೈಲಿ 3 times ಆರಾಮಾಗಿ ತಿನ್ನಿ, ಹ್ಯಾಪಿಯಾಗಿಯೂ ಓದಬೇಕು. ಓಕೆನಾ. 8th ಒನ್ ಮಿಸ್ಟೇಕ್. ಸೊ ನಾನಿವಾಗ 7th ಪಾಯಿಂಟಲ್ಲೇ ಹೇಳಿದೆ. ಮಿಸ್ಟೇಕ್ಸ್ ಈ ಥರ ಪ್ಯಾನಿಕ್ ಆಗಲಿ, ಧೈರ್ಯ ಇಲ್ದಿರ ಮಾಡ್ಕೊಳ್ಳೋದು, ಸುಮ್ಮನೆ ಏನೇನೋ ಮೈಂಡಿಗೆ ಏನೇನೋ ಹಾಕ್ಕೊಬೇಡಿ. ಯಾವಾಗಲೂ ನಾವು ಧೈರ್ಯವಾಗಿ ಇದ್ದರೆ ನೀವೇನು ಓದಿಲ್ಲ ಅಂದ್ರೂ ಕ್ಲಾಸ್ಗೆ ಯಾವಾಗಲೂ ರೆಗ್ಯುಲರಾಗಿ ಅಟೆಂಡ್ ಆಗ್ತಾ ಇದ್ರೂ ಫ್ರೀಯಾಗಿ ಎಕ್ಸಾಮ್ ಕುತ್ಕೊಂಡಿದ್ರೂ ಕ್ವಶನ್ ಪೇಪರ್ಗೆ ನಿಮ್ಮ ಓನಾಗಿ ಕೂಡ ನೀವು ಆನ್ಸರ್ ಮಾಡಿ ಪಾಸ್ ಆಗ್ಬೋದು. ಇದು ಒನ್ ವೇ ಆಫ್ ಗುಡ್ ಟೆಕ್ನಿಕ್ ಆ್ಯಕ್ಚುಲಿ. ಓಕೆನಾ. ಸೊ ಭಯ ಬಿಡಬೇಕು. ಓಕೆನಾ. ಆ್ಯಂಡ್ ಕಾನ್ಫಿಡೆಂಟ್ ಆಗಿರಬೇಕು. ಏನಾಗುತ್ತೆ ಅಲ್ವಾ, ಫೇಸ್ ಮಾಡಲೇಬೇಕು ಅಂತ ಧೈರ್ಯವಾಗಿರ್ಬೇಕು ಯಾವಾಗಲೂ. 9th ಒನ್ ಗುಡ್ ರೈಟಿಂಗ್. ಎಲ್ಲ SSLC ಮಕ್ಕಳಿಗೆ ಗುಡ್ ರೈಟಿಂಗ್ ಅಂದರೆ ತುಂಬ ಬರೆಯೋದಿದೆಯಲ್ಲ, ಅದು ತುಂಬ 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 ಇಂಪಾರ್ಟೆಂಟು. ಬಿಕಾಸ್ ನೀವು ಎಷ್ಟು ಓದಿದ್ರೂ ಅದನ್ನು ಪ್ರೊಡ್ಯೂಸ್ ಮಾಡ್ತಿರಲ್ಲ ಆನ್ಸರ್ ಶೀಟಲ್ಲಿ, ಅದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಸೊ ಅದರಿಂದ ನಿಮಗೆ
ತುಂಬ ಗ್ರೇಸ್ ಮಾರ್ಕ್ ಇವಾಗ ಒಂದು 2 ಮಾರ್ಕ್ 1 ಮಾರ್ಕ್ 5 ಮಾರ್ಕ್ ಇರುತ್ತೆ ಅನ್ಕೋ. ಸೊ 1 ಮಾರ್ಕ್ ಆದರೆ ಒಂದು 2 ಲೈನ್ಸ್ ಬರೀರಿ. 2 ಮಾರ್ಕ್ಸ್ಗಾದರೆ ಅಟ್ಲೀಸ್ಟ್ 4 ಲೈನ್ಸ್ 5 ಓಕೆನಾ, 4 to 5 ಲೈನ್ಸ್. ಆ್ಯಂಡ್ 5 ಮಾರ್ಕ್ಸ್ಗಾದರೆ 1 ಶೀಟ್ ಅಟ್ಲೀಸ್ಟ್. ಸುಮ್ಮನೆ ಬರೀಬಾರ್ದು ಓಕೆನಾ. ಕಾನ್ಸೆಪ್ಟ್ ನೀವೇನು ಓದಿರ್ತೀರೋ ಅದು ಪ್ರೊಡ್ಯೂಸ್ ಮಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದ್ದರೆ ನಿಮಗೆ ದೇರ್ ಈಸ್ ಚಾನ್ಸಸ್ ಆಫ್ ಗಿವಿಂಗ್ ಔಟ್ ಮಾರ್ಕ್ಸ್ ಓಕೆನಾ. ಸೊ ಇದು ಮೈಂಡಲ್ಲಿ ಇಟ್ಕೋಬೇಕು. ಗುಡ್ ಹ್ಯಾಂಡ್ ರೈಟಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದೊಂದು ಸತಿ ನಿಮ್ಮ ಲಕ್ ಚೆನ್ನಾಗಿದ್ದರೆ ಸುಮ್ಮನೆ ಒಂದು ಸ್ವಲ್ಪ ಕಾನ್ಸೆಪ್ಟ್ ಆ್ಯಡ್ ಮಾಡಿ, ಬೇರೆ ಏನೇನೋ ಬರೆದಿದ್ರು ಒಂದು 1 ಮಾರ್ಕ್ ಇರೋದು ಒಂದು ಹಾಫ್ನೂ ಬರುತ್ತೆ, ಒಂದೊಂದು ಸತಿ 5 ಮಾರ್ಕ್ ಇರೋದು 4 ಮಾರ್ಕ್ಸೂ ಬರುತ್ತೆ, 10 ಮಾರ್ಕ್ಸ್ ಇರೋದು 6 7 ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು ಗುಡ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆನಾ. ಸೊ ರೀಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಗುಡ್ ಹ್ಯಾಂಡ್ ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲ ಪಾಯಿಂಟ್ಸ್ಗಿಂತ ಓಕೆನಾ. ಸೊ ಇಷ್ಟು 9 ಪಾಯಿಂಟ್ಸ್ SLC ಮಕ್ಕಳಿಗೆ ಟಿಪ್ಸ್ ಓಕೆನಾ. ಸೊ ನಾನಿವಾಗ PUC ಮಕ್ಕಳಿಗೆ ಟಿಪ್ಸ್ನ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಹೇಳೋಕ್ಕಿಂತ ಮುಂಚೆ PUC ಟಿಪ್ಸ್ ಬಗ್ಗೆ. ಸೊ ನೀವು ಬಿಫೋರು ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಶುರು ಮಾಡ್ತೀನಿ. PUC ಸ್ಟೂಡೆಂಟ್ಸ್ಗೆ ಟಿಪ್ಸ್ನ ಓಕೆನಾ. ಬನ್ನಿ. ಸೊ ಇವರು SSLC ಪಾಸ್ ಮಾಡಿಕೊಂಡು ಬಂದಿರ್ತಾರೆ. ಸೊ ಇವ್ರಿಗೆ ಗೊತ್ತಿರುತ್ತೆ PUC ಎಕ್ಸಾಮ್ ಹೆಂಗೆ ಫೇಸ್ ಮಾಡಬೇಕು ಅಂತ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಭಯನೂ ಎಲ್ಲ ಒಟ್ಟೋಗಿರುತ್ತೆ. ಸೊ ಏನೇನು ಕಾನ್ಸೆಪ್ಟ್ಸು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ, ಓದ್ಕೊತೀರಾ ಆ್ಯಂಡ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಎಲ್ಲನೂ ರೆಗ್ಯುಲರಾಗಿ ರಿವಿಷನ್ ಮಾಡಬೇಕು ಓಕೆನಾ. ರಿವಿಷನ್ ಫಸ್ಟ್ ಪಾಯಿಂಟ್ ಈಸ್ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇ ರಿವಿಷನ್ ಮಾಡ್ಕೋಬೇಕು ಓಕೆನಾ. ಸೆಕೆಂಡ್ ಪಾಯಿಂಟ್, ಸೊ ನೀವು ಅಷ್ಟೇ ಓದುವಾಗ ಎಲ್ಲ ಕ್ಲಾಸಲ್ಲಿ ಸ್ಪೆಷಲ್ ಕ್ಲಾಸ್ ಏನಾದರೂ ಟೀಚರ್ಸ್ ಇಟ್ಕೊಂಡಿದ್ರೆ, ಸೊ ಅವ್ರು ಏನಾದರೂ ಹೇಳುವಾಗ ಇಲ್ಲ ನೀವು ರೀಡ್ ಮಾಡುವಾಗ ಯಾವುದೇನು ಇಂಪಾರ್ಟೆಂಟ್ ಅನ್ನುತ್ತೋ ನೀವು ಒಂದು ಪೆನ್ಸಿಲ್ ಎತ್ಕೊಂಡು ಮಾರ್ಕ್ ಮಾಡ್ತಾ ನೋಟ್ ಮಾಡ್ಕೊತಾ ಹೋಗ್ತಾ ಇದ್ದರೆ ಆವಾಗ ನಿಮ್ಮ ಮೈಂಡ್ಗೆ ಯಾವುದಾದ್ರೂ ಒಂದು ಪಾಯಿಂಟ್ ಹಿಂಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ, ಅದು ಮೈಂಡಲ್ಲಿ ಹಂಗೆ ಉಳಿಯುತ್ತೆ. ಸೊ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ರೀಡ್. ಸೊ ಇದು ಒನ್ ವೇ ಆಫ್ ಬೆಸ್ಟ್ ರೀಡಿಂಗ್ ಓಕೆನಾ. ಸೇಮ್ ಇದಕ್ಕೂ SSLCಗೆ ಹೇಳಿದ್ನಲ್ಲ, ಪ್ರಾಕ್ಟೀಸ್ ಆಲ್ವೇಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಥರ್ಡ್ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್. SSLC ಆಗಲಿ PUC ಆಗಲಿ ಡಿಗ್ರಿ ಆಗಲಿ ಯಾವುದೇ ನೀವು ಎಜುಕೇಷನ್ ಮಾಡಲಿ, ಸೊ ಯಾವಾಗಲೂ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ತುಂಬ ರೆಫರ್ ಮಾಡಬೇಕು. ಬಿಕಾಸ್ ಅದರಿಂದನೇ ನಾವು ಅಟ್ಲೀಸ್ಟ್ ಬೇರೆ ಏನೂ ಓದಿಲ್ಲ ಅಂದ್ರೂ ಪಾಸಿಂಗ್ ಮಾರ್ಕ್ ಆಗೋವಷ್ಟಾದರೂ ನಿಮಗೆ ಅದರಿಂದನೇ ಸಿಗುತ್ತೆ ಓಕೆನಾ. ಸೊ ಯಾವಾಗಲೂ ಪ್ರಿಫರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಪ್ರಾಕ್ಟೀಸ್. ಅದೇ ಥರ ಪ್ಯಾಟ್ರನಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದೇ ಪ್ಯಾಟ್ರನಲ್ಲೂ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ನಿಮ್ಮ ಲಕ್ಕಿದ್ರೆ ಸೇಮ್ ಕ್ವಶನ್ಸ್ನು ಕೂಡ ತುಂಬ ಕೇಳ್ತಾರೆ, ಯಾವುದೋ 1-2-3 ಸಬ್ಜೆಕ್ಟ್ಸ್ ಬಿಟ್ಟು. ಸೊ ಎಲ್ಲ ಇಟ್ಸ್ ಡಿಪೆಂಡ್ಸ್ ಆನ್ ಹೆಂಗೆ ಅವರು ಪ್ರಿಪೇರ್ ಮಾಡ್ತಾರೆ ಕ್ವಶನ್ ಪೇಪರ್ಸು. ಇದು ಬೋರ್ಡ್ ಮೇಲೆ ಡಿಪೆಂಡು. ಆ್ಯಂಡ್ ನೀವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಸೊ ಎಲ್ಲ ಕಾನ್ಸೆಪ್ಟ್ಸ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಎಲ್ಲನೂ ತರೋವಾಗಿ ರೆಡಿಯಾಗಿರಬೇಕು ಅಟ್ಯಾಕ್ ಮಾಡೋಕ್ಕೆ ಎಕ್ಸಾಮ್ನ ಓಕೆನಾ. ಫೋರ್ತ್ ಪಾಯಿಂಟ್, ಎಲ್ಲರಿಗೂ ಅದೇ ಡೌಟು, ಅಯ್ಯೋ ತುಂಬ ದೊಡ್ಡ ಆನ್ಸರ್ಸ್ ಇದ್ದಾವೆ. ಹೇಗೆ ಅಂದರೆ ಒಂದು 2 to 3 ಪೇಜಸ್ ಇದ್ದಾವೆ, ಅಯ್ಯೋ ಭಾರಿ ಕಷ್ಟ, ತಲೆನೋವಾಗುತ್ತೆ, ಹೆಂಗೋ SSLCಯಲ್ಲಿ ತುಂಬ ಈಸಿಯಾಗಿತ್ತು, ಇದೇನಪ್ಪ ಅಂತ ತಲೆ ಸ್ಕ್ರ್ಯಾಚ್ ಮಾಡ್ಕೊಳ್ಳೇಬೇಡಿ ಓಕೆನಾ. ಬಿಕಾಸ್ ಮನಸ್ಸಿದ್ದರೆ ಮಾರ್ಗ ತುಂಬ ಈಸಿ. ನಿಜವಾಗ್ಲೂ ಕಾನ್ಸೆಪ್ಟ್ಸು PUCದು ತುಂಬ ಈಸಿ. ಅರ್ಥ ಮಾಡ್ಕೊಂಡು ಹೋಗಿ, ತುಂಬ ಲಾಂಗ್ ಆನ್ಸರ್ಸ್ ಇರುತ್ತಲ್ಲ, ನೀವು ಅರ್ಥ ಮಾಡ್ಕೊಂಡು ಓದ್ಬಿಟ್ರೆ
ಸ್ಮಾಲ್ ಆನ್ಸರ್ಸ್ ಒಂದು 2 to 5 ಲೈನ್ಸ್ ಇರುತ್ತಲ್ವ, ಅದಕ್ಕಿಂತ ದೊಡ್ಡ ದೊಡ್ಡ ಆನ್ಸರ್ಸೇ ನಿಮಗೆ ಮೈಂಡಲ್ಲಿರುತ್ತೆ, ತುಂಬ ಈಸಿ. ಬಿಕಾಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ 2 ಪೇಜಸ್ ಆಗಲಿ 5 ಪೇಜಸ್ ಆಗಲಿ ಆನ್ಸರ್ಸು ತುಂಬ ಈಸಿ ಅನಿಸುತ್ತೆ 2 to 5 ಮಾರ್ಕ್ಸ್ಗಿಂತ. ನೀವು ಇನ್ನು 2 to 5 ಅದನ್ನು ಆನ್ಸರ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊತೀರಾ. ಸೊ ಎಲ್ಲ ನಮ್ಮ ಮೈಂಡ್ ಮೇಲೆ ಡಿಪೆಂಡು. ಸೊ ನಾನು 2 ಮಾರ್ಕ್ಸ್ ಆಗಲಿ 1 ಮಾರ್ಕ್ ಆಗಲಿ 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ ಆಗಲಿ 15 ಮಾರ್ಕ್ಸ್ ಆಗಲಿ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಎಲ್ಲನೂ ರೀಡ್ ಮಾಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಸೊ ಎಲ್ಲ ಮೈಂಡ್ ಮೇಲೆ ಡಿಪೆಂಡು, ಎಲ್ಲನೂ ಬರುತ್ತೆ. ಸೊ ಬಿ ಪಾಸಿಟಿವ್, ಆರಾಮಾಗಿ ವರ್ಕೌಟ್ ಮಾಡಿ. ನಾನು ಹೇಳಿದ್ರೋ ಪಾಯಿಂಟ್ಸ್ ಮೇಲೆ ಡೆಫಿನೆಟಾಗಿ ಸಕ್ಸಸ್ ಕಾಣ್ತೀರಾ. 5th ಪಾಯಿಂಟ್ ಸೇಮ್ SSLCಗೆ ಹೇಳಿದೆ ಆ್ಯಂಡ್ PUCಗೂ ಹೇಳಲೇಬೇಕು. ಸೇಮ್ ತುಂಬ ಇವಾಗ ಮಾರ್ನಿಂಗ್ ಕುತ್ಕೊಂಡ್ಬಿಟ್ರೆ ಈವ್ನಿಂಗು ನೈಟು 24/7 ಕುತ್ಕೊಂಡ್ಬಿಡೋದು. ನಮ್ಮ ಅಪ್ಪ ಅಮ್ಮ ಬೈತಾರೆ, ಅವರು ಇವರು ಅಂದ್ಕೊಂಡು ತಲೆ ಕೆಡ್ಸ್ಕೊಂಡ್ಬಿಟ್ಟು ಸುಮ್ಮನೆ ಬುಕ್ ಇಟ್ಕೊಂಡು ತಲೆ ಸ್ಕ್ರ್ಯಾಚ್ ಮಾಡಿಕೊಂಡು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಟೇಕ್ ಎ ಬ್ರೇಕ್. ಸ್ವಲ್ಪ ಏನು ಓದ್ತಿರೋದು ಪರ್ಫೆಕ್ಟಾಗಿ ಓದೋದನ್ನು ಕಲ್ತ್ಕೋಬೇಕು. ನೀವು ಏನು ಓದ್ತಿರೋ ಅದು ಪರ್ಫೆಕ್ಟ್, ಅದು ಆನ್ಸರ್ ನಿಮಗೆ ಪರ್ಫೆಕ್ಟಾಗಿ ಮೈಂಡಲ್ಲಿ ಕುತ್ಕೋಬೇಕು. ಅದು ಈ ಏನು ಮಿಸ್ ಮಾಡಬಾರ್ದು, ಹಂಗೆ ಮೈಂಡಲ್ಲಿ ಕುತ್ಕೋಬೇಕು, ಹಂಗೆ ಓದಬೇಕು. ಬಿಕಾಸ್ ನಾನು ಅದೇ ಥರನೇ ಓದ್ತಾ ಇದ್ದಿದ್ದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಇದೇ ಕಮ್ಮಕ್ರಸ್ ಆಗಿರ್ತೀರಾ ಅಂತ ನನ್ನ ಫೀಲು. ಸೊ ಟ್ರೈ ಮಾಡಿ, ಪಕ್ಕ ನಿಮಗೂ ಸಕ್ಸಸ್ ಆಗುತ್ತೆ. ತುಂಬ ಈಸಿಯಾಗಿರುತ್ತೆ. ಆರಾಮಾಗಿ ಎಲ್ಲನೂ ಪಾಸಿಟಿವ್ ಆಗಿ ಓದ್ಕೊಳ್ಳಿ ಆ್ಯಂಡ್ ಬ್ರೇಕನ್ನು ತೊಗೊಳ್ಳಿ. ತುಂಬ ತಲೆ ಸ್ಕ್ರ್ಯಾಚ್ ಮಾಡಿಕೊಂಡು ಬ್ರೇಕ್ ತೊಗೊತೀರ ಮಾತ್ರ ಇರಬೇಡಿ. ಬ್ರೇಕ್ ತೊಗೊಳ್ಳಿ, ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು. ನಿಮ್ಮ ಮೈಂಡ್ ರಿಫ್ರೆಶ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗ ರಿವಿಷನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು ಅದೆಲ್ಲದಕ್ಕೂ ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ತುಂಬ. ಓಕೆನಾ? 6th ಒನ್ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಟೈಮು ಒಬ್ಬೊಬ್ರು ಹೇಳ್ತಾರೆ ಎಲ್ಲ 4 o'clock ಎದ್ದುಬಿಟ್ರೆ ಬ್ರಹ್ಮ ಮುಹೂರ್ತ, ತುಂಬ ತಲೆಗೆ ಹತ್ತು ಬಿಡುತ್ತೆ. ಪೇರೆಂಟ್ಸ್ ಆಗಲಿ ಅಂಡ್ ಅವರು ಇವರು ಆಗಲಿ ಹೇಳ್ತಾ ಇರ್ತಾರೆ. ಬಟ್ ಒಬ್ಬೊಬ್ಬರು ಸ್ಪೆಷಲ್ ಕಿಡ್ಸ್ ಅನ್ನೋಕ್ಕಿಂತ ತುಂಬ ಇಂಟೆಲಿಜೆಂಟ್ ಪೀಪಲ್ ಇರ್ತಾರಲ್ಲ, ಅವರು ಏನು ಮಾಡ್ತಾರೆ ಅಂದರೆ ಫಾಲೋ ಆಗೋಕ್ಕಾಗ್ತಾ ಇರಲ್ಲ. ಬಿಕಾಸ್ ಅವ್ರ ಮೈಂಡು ಯಾವುದೋ ಬೇರೆ ಟೈಮಿಂಗು, ಈ ಟೈಮಲ್ಲಿ ಹೋದರೆ ನನ್ನ ಮೈಂಡ್ಗೆ ಹತ್ತುತ್ತೆ ಅಂತ ಅವ್ರ ಮೈಂಡ್ ಫಿಕ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಸ್ಟೂಡೆಂಟ್ಸ್ಗೆ ಒಂದು ಬೆಸ್ಟ್ ಹೇಳ್ತೀನಿ, ನೀವು ನೈಟು ಯಾವ ಟೈಮ್ ಓದ್ತಿರೋ ಓದ್ಕೊಳ್ಳಿ. ಯಾವ ಟೈಮ್ ನಿಮಗೆ ತಲೆಗೆ ಹತ್ತುತ್ತೋ ಅದು ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. 10 to 12 ಇಲ್ಲ 1 to 4 ಇಲ್ಲ 5 to 7. ಇದೆಲ್ಲ ನಿಮ್ಮ ಮೈಂಡ್ ಮೇಲೆ ನೀವು ಅದನ್ನು ಟ್ರೈ ಮಾಡ್ಬೋದು, ಯಾವ ಟೈಮಲ್ಲಿ ನನಗೆ ಹತ್ತುತ್ತಾ ಇದೆ ಅಂತ. ಸೊ ಅದ್ರ ಪ್ರಕಾರ ನೀವು ಟ್ರೈ ಮಾಡಿ. ನಿಮ್ಮ ಟೈಮು ಯಾವಾಗ ಈಸಿ ನಿಮಗೆ ಮೈಂಡ್ ಗೋಯಿಂಗ್ ಅಂತ ಅನಿಸುತ್ತೆ ನೀವು ಫಿಕ್ಸ್ ಮಾಡ್ಕೊಳ್ಳಿ ಟೈಮ್ನ. ಬೇಕಾದರೆ ಪೇರೆಂಟ್ಸ್ಗೆ ಅಮ್ಮ ನೀನು ಹೇಳಿದ್ದು, ಅಪ್ಪ ನೀನು ಹೇಳಿದ್ದು ಕರೆಕ್ಟು, ಬಟ್ ನನಗೆ ಈ ಟೈಮಲ್ಲಿ ಹತ್ತುತ್ತಾ ಇದೆ ಅಂತ ಅವ್ರನ್ನೂ ಕನ್ವಿನ್ಸ್ ಮಾಡ್ಬೋದು. ಸಪೋಸ್ ಅವ್ರು ಹೇಳ್ತಾ ಇರೋ ಟೈಮಲ್ಲೂ ನಿಮಗೆ ಹತ್ತಾ ಇದೆ ಅಂದ್ರೂ ಅವರೂ ಹ್ಯಾಪಿನೇ, ನೀವೂ ಹ್ಯಾಪಿನೇ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಬಟ್ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ಒಬ್ರಿಗೆ ತೋರ್ಸೋಕ್ಕೆ ಅದು ಮಾತ್ರ ಹೋಗಲೇಬೇಡಿ. ಇದೆಲ್ಲ ಮೈಂಡಲ್ಲೇ ಕ್ಯಾಲ್ಕುಲೇಷನ್ಸ್ ಇರಬೇಕು. ನೀವೇನು ಮಾಡ್ತಿದ್ದೀರಿ ಅಂತ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆನಾ? PUC ಸ್ಟೂಡೆಂಟ್ಸ್ಗೆ. 7th ಒನ್ ಕಾನ್ಫಿಡೆನ್ಸ್. ಅಫ್ಕೋರ್ಸ್ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ಫಾಲೋ ಆದಮೇಲೆ ಇದರಲ್ಲೂ ಅಷ್ಟೇ ಗುಡ್ ಹ್ಯಾಂಡ್ ರೈಟಿಂಗ್ ಅದು ಇದೆಲ್ಲ ಇರುತ್ತೆ. ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡಬೇಕು ಆ್ಯಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸು ಆ್ಯಂಡ್ ಸೈನ್ಸ್ ಅವರಾದರೆ ಕ್ಯಾಲ್ಕುಲೇಟ್ರು ಆ್ಯಂಡ್ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಲ್ಕುಲೇಟರು ನಿಮ್ಮ ಟೀಚರ್ಸ್ ಹೇಳಿರ್ತಾರೆ. ಸೊ ಅದೆಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ಇವರು ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ಅವ್ರಿಗೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಲ್ಕುಲೇಟರ್. ಸೊ ಎಲ್ಲನೂ ಇರುತ್ತೆ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೂ ಫಾಲೋ ಆಗಿ ಆ್ಯಂಡ್ ಆಲ್ಸೋ ಓದ್ಕೊಳ್ಳಿ ಚೆನ್ನಾಗಿ. ನಾವು ಓದೋದ್ರಿಂದ ನಾವೆಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರಾಗಿ ಮೈಂಡಲ್ಲಿ ಕೂತ್ಕೊಂಡ್ರೆ ಡೆಫಿನೆಟಾಗಿ ಈ ಕಾನ್ಫಿಡೆಂಟ್
ಕಿತ್ಕೊಂಡು ಒಳಗಡೆ ಬರುತ್ತೆ. ಎಸ್, ಓದಿದ್ದೀವಿ, ನಾನು ಬರಿತೀನಿ ಅಂತ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವೇನು ಫೀಲ್ ಆಗೋ ನೆಸಸರಿನೇ ಇರಲ್ಲ. ನೀವು ಫಾಲೋ ಆಗ್ತಾಯಿದ್ರೆ, ನೀವು ಏನು ಮಾಡಬೇಕು ಅಂತ ಮೈಂಡಲ್ಲಿ ಫಾಲೋ ಆಗ್ತಿದ್ರೆ, ಈ ಟಿಪ್ಸ್ನೆಲ್ಲ ನೀವೇ ಫ್ರೇಮ್ ಮಾಡಿಕೊಂಡು ಫಾಲೋ ಆಗ್ತಾಯಿದ್ರೆ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಒಂದು ಮೇನಾಗಿ SSLC ಆ್ಯಂಡ್ PUC ಸ್ಟೂಡೆಂಟ್ಸ್ಗೆ ಲಾಸ್ಟಾಗಿ ಏನು ಹೇಳ್ತೀನಿ ಅಂದರೆ, ಹಾಲ್ ಟಿಕೆಟ್ಸ್ನ ಸೇಫಾಗಿ ಇಟ್ಕೊಳ್ಳಿ, ಜೆರಾಕ್ಸ್ ಒಂದು ಎಕ್ಸ್ಟ್ರಾ ತಗೊಳ್ಳಿ. ಆ್ಯಂಡ್ ಸೆಂಟರ್ ಯಾವ್ದು ಬೀಳುತ್ತೋ ಫಸ್ಟ್ ದಿನ ಒಂದು 1 hour ಬಿಫೋರ್ ಹೋಗಿ. PUC ಆ್ಯಂಡ್ SSLC ಮಕ್ಕಳು ಏನಾದರೂ ಯೂನಿಫಾರ್ಮ್ ಕೋಡ್, ಡ್ರೆಸ್ ಕೋಡ್ ಏನಾದರೂ ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದೇ ಇರುತ್ತೆ, ಅದನ್ನು ಹಾಕ್ಕೊಂಡೋಗಿ. ನಿಮ್ಮ ಬರ್ಡೇ ಇರಲಿ, ಏನೇ ನಿಮ್ಮ ಫಂಕ್ಷನ್ಸ್ ಇರಲಿ, ಸೊ ಈ ಡಿಸಿಪ್ಲಿನ್ನ ಫಾಲೋ ಆಗಲೇಬೇಕು. ಆ್ಯಂಡ್ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ಇದ್ರ ಬಗ್ಗೆ, ಬದೆಂಟು ನಾನು ಹೇಗೇನು ಅದು ರಿಮೈಂಡ್ ಮಾಡೋಕ್ಕೆ ನಾನು ಹೇಳ್ತಿದ್ದೀನಿ. ಸೊ ಇವೆಲ್ಲ ಫಾಲೋ ಆಗಿ SSLC ಆ್ಯಂಡ್ PUC ಮಕ್ಕಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಈ ವಿಡಿಯೋ ಯಾರು ನೋಡ್ತಿದ್ರೋ ಎಲ್ಲರೂ ಸಕ್ಸಸ್ ಆಗಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.